ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಸಿಡಿದಿದ್ದಾರೆ. ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ಇವತ್ತೇನು ರೈತರು ಮನೆ ಅಧಿಕಾರಿಗಳಿಗೆ ಪರ್ಕೆ ಹಿಡಿದು ಇವತ್ತು ಓಡಿಸಿರ್ತಕ್ಕಂಥ ಘಟನೆ ಆಗಿದೆ. ಬರೋದ ದಿನಗಳಲ್ಲಿ ಮುಖ್ಯಮಂತ್ರಿ ಮನೆ ಮುಂದೆ ಪರ್ಕೆ ಹಿಡ್ಕೊಂಡು ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಹೋಗಬಾರ್ದು ಅಂತ ಹೇಳಿದ್ರೆ ನಿಮ್ಮ 3 ಜನ ಏನು ಸಮಿತಿಯನ್ನು ಮಾಡಿ ಕೂತಿದ್ದೀರಿ, ಈ ನಾಟಕವನ್ನು ಬದಿಗಿಟ್ಟು ಆ ಬಿಡದಿ ಟೌನ್ಶಿಪ್ಪನ್ನು ಕೈ ಬಿಡ್ತಕ್ಕಂಥ ಕೆಲಸ ಮಾಡಿದರೆ ನಿಮಗೂ ಕೂಡ ಶ್ರೇಯಸ್ಸಿದೆ. ಈ ಹಠ ಮತ್ತು ನನ್ನದೇ ನಡಿಬೇಕು, ನಾನು ಮುಖ್ಯಮಂತ್ರಿ ಅಂದರೆ ನೀವು ಮುಖ್ಯಮಂತ್ರಿ ಅಂದರೆ ಸರ್ವಾಧಿಕಾರಿ ಅಲ್ಲ. ನೀವು ಪ್ರಜಾಪ್ರಭುತ್ವದಲ್ಲಿ ಮಾತುಕತೆ ನಡೀಬೇಕು. ಪ್ರಜಾಪ್ರಭುತ್ವದಲ್ಲಿ ಒಬ್ಬರಿಗೊಬ್ಬರದು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು, ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು. DK ಶಿವಕುಮಾರ್ ಅವರು ಇವರು ಈ ರಾಜ್ಯದ ಮುಖ್ಯಮಂತ್ರಿ, ಅವರು ಈ ರಾಜ್ಯದ ಮಹಾರಾಜರಲ್ಲ. ಅವರು ಇದನ್ನು ಅವರು ಅರ್ಥ ಮಾಡಿಕೊಂಡು ತಮ್ಮ ನಡೆ ನುಡಿಗಳಲ್ಲಿ ಮತ್ತು ಇವತ್ತೇನು ಪರಮ ಭ್ರಷ್ಟಾಚಾರದ ಆರೋಪಗಳು ಬರ್ತಾ ಇದ್ದಾವೆ, ಇದರ ಬಗ್ಗೆ ಸ್ಪಷ್ಟನೆಯನ್ನು ಹೇಳಿದ್ದಾರೆ. ಬಲವಂತವ ನಾವು ತೊಗೊಳೋದಿಲ್ಲ, ಯಾರು ಬೇಕೋ ವ್ಯವಸಾಯ ಮಾಡ್ಕೊಂಡು ಕೊಡೋರು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆ ಥರನೂ ಕೂಡ ಪ್ರಾಜೆಕ್ಟ್ ಆಗಲ್ಲ. ಯಾಕಂದರೆ ಮಧ್ಯದಲ್ಲಿ ಕೆಲವು ಕೊಡ್ತಾರೆ, ಕೆಲವು ಕೊಡೋದಿಲ್ಲ. ಅದು ಪ್ರಾಜೆಕ್ಟ್ ಸೂಕ್ತ ಅಲ್ಲ. ಇದರಲ್ಲಿ ಪರ ವಿರೋಧ ಅನ್ನೋದಕ್ಕಿಂತ ಕೂಡ ಬೇರೆ ಕೆಲವು ಬರಡು ಭೂಮಿಗಳು ಸಾಕಷ್ಟು ಐತೆ. ಬೆಂಗಳೂರು ಸುತ್ತಮುತ್ತಲು ವ್ಯವಸಾಯಕ್ಕೆ ಯೋಗ್ಯ ಇಲ್ಲದಿರ್ತಕ್ಕಂಥ ಜಾಗಗಳು ಕೂಡ ಇದೆ. ಅಲ್ಲಿ ರೈತರ ಮನವೊಲಿಸಿ ಆ ಕಡೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಬಿಡದಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಏಕಾಂಗಿನೇ. ಆರಂಭದಿಂದ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾವ ಸಚಿವರು ಕೂಡ ಮುಂದೆ ಬಂದಿಲ್ಲ. ಒಬ್ಬ ಮುಖ್ಯಮಂತ್ರಿ ನಿನ್ನೆ ಸುದೀರ್ಘ ಪತ್ರಿಕಾಗೋಷ್ಠಿಯನ್ನು ನಾವು ನೋಡಿದ್ವಿ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಇಷ್ಟು ಸುದೀರ್ಘ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥ ಯಾವ ಮುಖ್ಯಮಂತ್ರಿಯನ್ನು ಕೂಡ ನಾವು ನೋಡಲಿಲ್ಲ. ಅಂದರೆ ತನ್ನನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾರೂ ಇಲ್ಲ ಅನ್ನುವಂಥದ್ದು ಇದರಿಂದ ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ.